ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಲಾಸ್ ಎಚ್. ವಿಶ್. ನಿಮ್ಗೆಲ್ಲರಿಗೂ ನನ್ನ ಕಾಂತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಸ್ನೇಹಿತರೆ, ನಾನು ಒಂದು ವಿಷಯದ ಬಗ್ಗೆ ಮಾತಾಡೋಣ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಸೆಕೆಂಡ್ ಥಾಟ್, ಎರಡನೇ ಆಲೋಚನೆ. ಏನಿದು ಸೆಕೆಂಡ್ ಥಾಟ್, ಎರಡನೇ ಆಲೋಚನೆ ಅಂದ್ರೆ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಯಾವ್ದಾದ್ರು ಒಂದು ಕೆಲಸ ಆಗ್ಬೋದು, ಒಂದು ಡಿಸಿಷನ್ಸ್ ಆಗ್ಬೋದು, ನಿರ್ಧಾರಗಳನ್ನ ತಗೊಳ್ಳೋದಾಗ್ಬೋದು, ಯಾವುದೇ ವಿಚಾರಗಳನ್ನ ಮಾಡ್ಬೇಕಾದ್ರೂ ಕೆಲವೊಬ್ಬರಲ್ಲಿ, ಎಲ್ಲರಲ್ಲೂ ಅಂತ ಹೇಳಲ್ಲ, ಶೇಕಡಾವಾರು ತಗೊಂಡ್ರೆ ನನಗನ್ನಿಸ್ದಂಗೆ ಒಂದು 70-80%, 70% ಶೇಕಡ ಜನಗಳಲ್ಲಿ ಈ ಸೆಕೆಂಡ್ ಥಾಟ್, ಎರಡನೇ ಆಲೋಚನೆ ಅನ್ನೋದು ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಏನಕ್ಕೆ ಅಂದ್ರೆ ಇದು ವೈಯಕ್ತಿಕವಾಗಿ ನನಗೂ ಕೂಡ ಆಗಿದೆ. ನಾನು ಅದನ್ನ ಅನುಭವಿಸಿರೋದ್ರಿಂದ ನಿಮ್ಮ ಹತ್ರ ಹೇಳ್ತಾ ಇರೋದು. ಒಂದು ಸಣ್ಣ ಉದಾಹರಣೆ ಮೂಲಕ ನಿಮಗೆ ಈ ಸೆಕೆಂಡ್ ಥಾಟ್ ಏನು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲೇ ನನಗೆ ಆದಂತಹ ಒಂದು ಅನುಭವ, ಅದನ್ನ ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ನನಗೆ ಈ ಸೋನಿ ಕ್ಯಾಮ್ರಾ ತುಂಬಾ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಪ್ರಾಕ್ಸ್ ಒಂದು 3-4 ಲಕ್ಷದವರೆಗೆ ಆಗ್ಬೋದು, 2.5-4 ಲಕ್ಷ ಬಿಟ್ವೀನ್ ಅಷ್ಟರಲ್ಲಿ ಇದೆ ಅದರ ಒಂದು ಮೊತ್ತ, ಪ್ರೈಸ್. ಸೋನಿ ಕ್ಯಾಮ್ರಾ, ಅದು ಶೂಟ್ ಮಾಡ್ಲಿಕ್ಕೆ ಮತ್ತೆ ಇದಕ್ಕೆ. ಅದನ್ನ ನನಗೆ ತಗೋಬೇಕು ಅಂತ ಬಹಳ ದಿನಗಳಿಂದ ಅನ್ಕೊಳ್ತಾ ಇದ್ದೆ. ಸೊ ಹಾಗೆ ಅನ್ಬೇಕಾದ್ರೆ ನಮ್ಮ ಈ ಮೈಸೂರಿನ ಚಾಮುಂಡಿ ಬೆಟ್ಟ, ಅಲ್ಲಿ ನಾನು 2 ವೀಲರ್ ಅಲ್ಲಿ ಚಾಮುಂಡಿ ಬೆಟ್ಟದಿಂದ ಈ ಕಡೆ ರಿಂಗ್ ರೋಡ್ ಬರುತ್ತೆ, ಅಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದ ಕಡೆಗೆ, ರಿಂಗ್ ರೋಡ್ ಇಂದ ಚಾಮುಂಡಿ ಬೆಟ್ಟದ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ಬಲಭಾಗದಲ್ಲಿ ಒಂದು ಯಾರು ಶಾರ್ಟ್ ಮೂವಿ ಏನೋ ಶೂಟ್ ಮಾಡ್ತಾ ಇದ್ರು. ಆ ಶೂಟಿಂಗ್ ನೋಡ್ಬಿಟ್ಟು ನಿಲ್ಲಿಸ್ದೆ, 1-2 ನಿಮಿಷ ಶೂಟಿಂಗ್ ನೋಡ್ಬಿಟ್ಟು ಹಂಗೆ ಮತ್ತೆ ನನ್ನ ಬೈಕಿನ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ಚಾಮುಂಡಿ ಬೆಟ್ಟನ ಮೇಲೆ ನೋಡಿದೆ. ಕಾಣಿಸ್ತಾ ಇತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಗೋಪುರ ಏನಿದೆ ನನಗೆ ಕಾಣಿಸ್ತಾ ಇತ್ತು. ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು, ತಾಯಿ ಚಾಮುಂಡೇಶ್ವರಿ, ನನಗೆ ಆ ಕ್ಯಾಮ್ರಾ ತಗೋಬೇಕು ಅಂತ ತುಂಬಾ ಆಸೆ ಆಗಿದೆ, ಈ ತರ ಸೋನಿ ಕ್ಯಾಮ್ರಾನ ಇಷ್ಟ ಆಗುತ್ತೆ ನನಗೆ. ಅಲ್ಲಿ ಶೂಟ್ ಮಾಡ್ತಾ ಇದ್ರಲ್ಲ, ಅದನ್ನ ನೋಡಿ ನನ್ನ ಮನಸ್ಸಲ್ಲಿ ಬಂದಂತಹ ಆ ಕ್ಷಣದಲ್ಲಿ ಒಂದಂತ ನನಗೆ ಭಾವನೆ. ಹಾಗೆ ನಮಸ್ಕಾರ ಮಾಡ್ಕೊಂಡು ನಾನೇನು ಹೇಳಿದೆ, ನನಗೆ ಕ್ಯಾಮ್ರಾ ತಗೋಬೇಕು ಅಂತಿದೆ ತಾಯಿ, ನನಗೆ ಇದು 1 ಲಕ್ಷ ಅಥವಾ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡೋ ತರ ನನ್ನ ಹತ್ರ ಆ ಟೈಮಲ್ಲಿ ಅಮೌಂಟ್ ಇರಲಿಲ್ಲ. ಹಾಗಾಗಿ 1-1.5 ಲಕ್ಷದ ಅಮೌಂಟ್ನ ನಾನು ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು EMI ಕಟ್ಟೋ ತರ ಆಗ್ಲಿ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡೆ. ನನಗೆ ಕ್ಯಾಮ್ರಾ ತಗೋಬೇಕು ಬೇಗ ಅಂತ ಆಸೆ ಆಗಿ ಆ ಥರ ಕೇಳ್ಕೊಂಡೆ ತಾಯಿ ಹತ್ರ, ದೇವರಲ್ಲಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ದೂರ ಹೋಗಿಲ್ಲ, ಅಂದ್ರೆ ಒಂದು ವಿತಿನ್ 3-4 ಮಿನಿಟ್ಸ್ ನನಗೆ ಟಕ್ ಅಂತ ಗಾಡಿನ ಸ್ಟಾಪ್ ಮಾಡಿದೆ. ನನ್ನ ತಲೆ ಮೇಲೆ ನಾನು ಹಿಂಗೆ ಮುಟುಕೊಂಡು ದೇವ್ರ ಹತ್ರ ಕೇಳ್ತಾ ಇದೀಯಾ, ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ನಾನು ಆ ಕ್ಯಾಮ್ರಾ ತಗೋಬೇಕು ಅಂತ ಕೇಳ್ತಾ ಇದೀಯಾ, ನಿಮ್ಮಲ್ಲಿ ಯಾಕೆ ದೇವ್ರ ಮೇಲೆನೆ ನಿನಗೆ ಅಪನಂಬಿಕೆ ಅಂತ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡೆ. ಇಲ್ಲಿ ಏನಾಯ್ತು ಅಂದ್ರೆ ಸ್ನೇಹಿತರೆ, ದೇವ್ರ ಹತ್ರ ಕೇಳ್ಬೇಕಾದ್ರೆ ಅವರು ನನಗೆ ಆ ಕ್ಯಾಮ್ರಾ ತಗೋಬೇಕು, ತಗೊಳ್ಳೋ ಅಂತ ಶಕ್ತಿನ ಕೊಡು ಅಥವಾ ಕೊಡ್ಸು ಅಂತ ಕೇಳ್ಕೋಬೇಕು ತಾನೆ. ನಾನು ಯಾವ ತರ ಕೇಳ್ಕೊಂಡೆ ಅಂದ್ರೆ, ದೇವ್ರೆ ನನಗೆ ಡೌನ್ ಪೇಮೆಂಟ್ ಮಾಡಿ EMI ಕಟ್ಟೋ ತರ ಕರುಣಿಸು ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಸೆಕೆಂಡ್ ಥಾಟ್ಸ್ ನಮ್ಮ ಮೈಂಡ್ ಅಲ್ಲಿ ಬರೋದು. ನಮ್ಮ ಮೇಲೆ ನಮಗೆ ನಂಬಿಕೆಗಳಿರಲ್ಲ, ನಾವು ಆಲೋಚನೆ ಮಾಡೋ ವಿಷಯಗಳಿರ್ಬೋದು, ಯಾವುದೇ ಇರ್ಬೋದು, ಅದ್ರ ಬಗ್ಗೆ ನಮ್ಗೆ ಕಾನ್ಫಿಡೆಂಟ್ಗಳಿರಲ್ಲ. ಈ ತರ ಎಲ್ಲ ನನಗೆ ಯೋಚನೆ ಬಂತು. ಹೌದಲ್ವಾ, ನಿಜ ಅಲ್ವಾ, ದೇವರು ನನಗೆ ಕ್ಯಾಮ್ರಾ ತಗೋಬೇಕು ಅಂದ ತಕ್ಷಣ ಬ್ಲೆಸ್ಸಿಂಗ್ ಮಾಡಕ್ ಬಂದಿರ್ಬೋದು. ಇದು ನನ್ನ ಒಂದು ಕಲ್ಪನೆಯಲ್ಲಿ ಮೂಡಿದಂತಹ ಒಂದು ಇಮ್ಯಾಜಿನೇಷನ್, ಚಿತ್ರಣಗಳು. ದೇವರು ನಾನು ಕೇಳ್ಕೊಂಡ ತಕ್ಷಣ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾನೆ. ನೀನು ಯಾವಾಗ EMI ಅಂತ ಹೇಳಿದೆ, ನಿನ್ನ ಯೋಗ್ಯತೆ ಇಷ್ಟೇನಾ, ನಾನು ನಿನ್ನ ಆಶೀರ್ವಾದ ಮಾಡ್ಬೇಕಾದ್ದು ಫುಲ್ ಕ್ಯಾಶ್ ಕೊಡ್ತೇವೋ ಅನ್ನೋ ತರ ಆಶೀರ್ವಾದ ಮಾಡಕ್ ಬಂದ್ರೆ ನೀನು EMI ಕಟ್ಟೋ ತರ ಅಂತ ಕೇಳ್ಕೊತಾ ಇದೆಯಲ್ಲ ಅಂದ್ಬಿಟ್ಟು ಆ ಬ್ಲೆಸ್ಸಿಂಗ್ಸ್ ನ ದೇವರು ವಾಪಸ್ ತಗೋಬಿಡ್ತು ನನ್ನ ಒಂದು ಥಾಟ್ಸ್. ಯಾಕೆಂದ್ರೆ ನಾವು ಈ ಒಂದು ಇದಕ್ಕೆ ಸಂಬಂಧಪಟ್ಟು ಇರೋದ್ರಿಂದ ನನ್ನಲ್ಲಿ ಆತರ ಯೋಚನೆ ಬಂತು, ಆತರ ಇಮ್ಯಾಜಿನೇಷನ್ ಬಂತು. ಸೊ ವಾಪಸ್ ಬ್ಲೆಸ್ಸಿಂಗ್ಸ್ ನ ತಗೋಬಿಡ್ತು ದೇವರು. ನೀನು ಕೇಳ್ಬೇಕಾದ್ರೆ ಯಾಕೆ ದೇವರಲ್ಲೂ ಕೂಡ ನಿನಗೆ ಅಪನಂಬಿಕೆನ ಕೇಳ್ಬೇಕಾದ್ರೆ, ದೇವ್ರ ಮೇಲೆ ನಿನಗೆ ನಂಬಿಕೆ ಅಲ್ವಾ, ಕೇಳ್ಬೋದಿತ್ತಲ್ಲ ಈ ತರ ಅಂತ ಒಂದು ನನಗೆ ಥಾಟ್ ಆ ಕ್ಷಣದಲ್ಲಿ ಮೂಡ್ತು. ಇದನ್ನ ಬಹಳ ದಿನಗಳಿಂದ ಹಂಚ್ಕೋಬೇಕು ಅಂತ ಇದ್ದೆ, ಇವತ್ತು ಅದಕ್ಕೆ ಕಾಲಾವಕಾಶ ಕೂಡ ಬಂದಿದೆ, ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ನಾವು ಯಾವುದೇ ಒಂದು ವಿಷಯಗಳನ್ನ ಅಥವಾ ವಸ್ತುಗಳನ್ನ ಅಥವಾ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ಗಳನ್ನ ತಗೋಬೇಕಾದ್ರೆ ತುಂಬಾ ಸಾರಿ ನಿಮ್ಮ ಎಲ್ಲರಿಗೂ ಈ ತರ ಒಂದು ಅನುಭವ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ಅನುಭವಗಳೇನಾದ್ರು ನಿಮ್ಗೆ ಆಗಿದ್ರೆ, ಈ ತರ ಆಗಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ನ
ಕಮೆಂಟ್ಸ್ನ ಮಾಡಿ, ಯೂಟ್ಯೂಬ್ ಚಾನಲ್ ಕಮೆಂಟ್ಸ್ಗಳನ್ನ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಪ್ರತಿಯೊಬ್ಬರಲ್ಲೂ ಈ ತರ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗಳನ್ನ ಹೇಳ್ಬೋದು ಅಂತಂದ್ರೆ, ಈಗ ಗಾಡಿಲಿ ಹೋಗ್ತಾ ಇರ್ತೀವಿ, ಯಾವುದೋ ಮೂಡಲ್ಲಿ ಹೋಗ್ತಾ ಇರ್ತೀವಿ. ಸೊ ಯಾವುದೋ ಒಂದು ಡೆಸ್ಟಿನೇಷನ್ ಅಂತ ತಿಳ್ಕೊಳ್ಳೋಣ, ಆ ಜಾಗಕ್ಕೆ ನಾವು ತಲುಪಬೇಕು ಅಂದ್ಕೊಂಡಾಗ ಏನ್ ಮಾಡ್ತೀವಿ, ಈ ರೂಟಿಂದ ಹೋದ್ರೆ ಹತ್ರ ಆಗುತ್ತೆ ಅಂತ ಹೋಗ್ತೀವಿ. ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಇಲ್ಲ ಈ ರೂಟಲ್ಲಿ ಹೋದ್ರೆ ಆಗಲ್ಲ, ಮೋಸ್ಟ್ಲಿ ಆ ರೂಟಲ್ಲಿ ಹೋದ್ರೆ ಹತ್ರ ಆಗ್ಬೋದು ಅಂತ ನಮಗೆ ನಾವೇ ಅನ್ಕೋಬಹುದು, ಅಥವಾ ಇನ್ನೊಬ್ರು ನಮ್ಮನ್ನ ಈ ತರ ದಾರಿ ತಪ್ಪಿಸ್ಬೋದು. ಈ ತರ ಒಂದು ವಿಷಯಗಳು ತುಂಬಾ ಜನರ ಜೀವನದಲ್ಲಿ ತುಂಬಾ ಬಾರಿ ಆಗ್ತಾನೆ ಇರುತ್ತೆ ಜೀವನದುದ್ದಕ್ಕೂ. ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ಯಾವ್ದಾದ್ರು ಒಂದು ನಿರ್ಧಾರಗಳನ್ನ, ಯಾವ್ದಾದ್ರು ಒಂದು ಇದನ್ನ ತಗೋಬೇಕು ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ತಗೊಳ್ಳಿ. 10 ಇಲ್ಲ 20 ಇಲ್ಲ 100 ಬಾರಿ ಯೋಚನೆ ಮಾಡಿ, ತಪ್ಪಿಲ್ಲ. ನಿಮ್ಮ ಜೀವನಕ್ಕೆ ನೀವೇ, ಸೊ ನಿಮ್ಮ ನಿರ್ಧಾರ ನಿಮ್ದೆ. ಬೇರೆ ಯಾರು ನಿಮ್ಮಿಂದ ಏನಾದ್ರು ತಪ್ಪುಗಳು, ಮಿಸ್ಟೇಕ್ಸ್ ಆದ್ರೆ ಯಾರೂ ಸಹ ಬಂದು ನಿಮಗೆ ಏನೂ ಮಾಡಲ್ಲ, ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರ ಕೊನೆಯಲ್ಲಿ. ಸೊ ಹಾಗಾಗಿ ನಿಮ್ಮ ಡಿಸಿಷನ್ಸ್ಗಳನ್ನ ನೀವೇ ತಗೊಳ್ಳಿ, ಯೋಚನೆ ಮಾಡಿ, ಅಭಿಪ್ರಾಯಗಳನ್ನ ತಗೊಳ್ಳಿ. ಈ ಸೆಕೆಂಡ್ ಥಾಟ್ ಅನ್ನೋದನ್ನ ಬಿಡಿ, ಸೆಕೆಂಡ್ ಥಾಟ್ ಬೇಡ. ಅಂದ್ರೆ ನಾನು ಈ ಸೆಕೆಂಡ್ ಥಾಟ್ ಅನ್ನೋದು ಒಳ್ಳೆ ವಿಚಾರಗಳಿಗೆ ಮಾತ್ರ, ಕೆಟ್ಟ ವಿಚಾರಗಳು, ಕೆಟ್ಟ ಡಿಸಿಷನ್ಸ್ಗಳಿಗೂ ಸಹ ಸೆಕೆಂಡ್ ಥಾಟ್ ತಗೋಬಹುದು. ಒಂದ್ಸರಿ ನಿರ್ಧಾರ ತಗೊಂಡಿದ್ದೀನಿ, ಹಂಗೆ ಮಾಡ್ಬೇಡ ಅಂತ ಹೋಗ್ಬಿಟ್ಟು ಆಮೇಲೆ ನನ್ನನ್ನ ಬ್ಲೇಮ್ ಮಾಡಬೇಡಿ. ನಾನು ಹೇಳ್ತಾ ಇರೋದು ಒಳ್ಳೆ ವಿಷಯಗಳಿಗೆ ಮಾತ್ರ. ಒಳ್ಳೆ ವಿಷಯಗಳೇನಿದೆ ಅದರಲ್ಲಿ ಸೆಕೆಂಡ್ ಥಾಟ್ ಅನ್ನೋದು ಬೇಡ. ನಂಬಿಕೆ ಇಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ನಿಮ್ಮ ನಿರ್ಧಾರಗಳ ಮೇಲೆ ನಂಬಿಕೆ ಇಡಿ, ನಿಮ್ಮ ಗುರಿಗಳ ಮೇಲೆ ನಂಬಿಕೆ ಇಡಿ. ಸೊ ಅವಾಗೆಲ್ಲ ಸಹ ಒಳ್ಳೇದಾಗುತ್ತೆ ಅನ್ನೋದು ನನಗೆ. ನಿಮಗೆ ಯಾರಿಗೆಲ್ಲ ಈ ತರ ಒಂದು ಅನುಭವಗಳಾಗಿದೆ, ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ನನ್ನ ಈ ಒಂದು ಸಣ್ಣ ಚಿಕ್ಕ ಒಂದು ಕತೆ ಅಂತ ಹೇಳೋಣ, ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಹಕರಿಸಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅದನ್ನ ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ದಯಮಾಡಿ ಸಹಕರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.